ಮೆಟ್ರೋ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾಳೆ ನನ್ನ ಫ್ರೆಂಡು, ಕೇಳಿಸ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ, ಸ್ಯಾಟರ್ಡೇ ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಇವತ್ತು ನಾನು ಏನಂತ ಸ್ಪೆಷಲಾಗಿ ಏನು ಮಾಡಲ್ಲ, ಬಟ್ ಏನು ಮಾಡ್ತೀನಿ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಮ್ಮ ಅಮ್ಮನ ಕೈಲಿ ಕೊಡ್ತಿದ್ದೇನೆ ಕ್ಯಾಪ್ಚರ್ ಮಾಡೋಕ್ಕೆ. ಏನಾದರೂ ಆ ಕಡೆ ಈ ಕಡೆ ಹೋಗಿದ್ರೆ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸೊ ಬನ್ನಿ ಇವಾಗ ನನ್ನ ಸ್ಯಾಟರ್ಡೇ ವ್ಲಾಗ್ನ ನೋಡಿದ್ರಂತೆ. ಪೂಜೆ ಎಲ್ಲ ಮುಗಿಸಿ ಟಿಫಿನ್ ಮಾಡೋಣ ಅಂತ ನಾನು ಇಡ್ಲಿ ತಿಂದೆ, ಹೋಟ್ಲಿಂದ ತರಿಸಿರೋದು, ಮನೇಲಿ ಮಾಡಿಲ್ಲ. ಅದಾದಮೇಲೆ ನಮ್ಮ ಅಮ್ಮನ ಕೈ ಏಟಾಗಿತ್ತು, ಅದಕ್ಕೋಸ್ಕರ ನಾನೇ ಅಡುಗೆ ಮಾಡೋಣ ಅಂತ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ನಮ್ಮಮ್ಮ ಹೇಳ್ತಾಯಿದ್ರು ಏನು ಮಾಡೋದು ಹೆಂಗೆ ಮಾಡೋದು ಅಂತ. ಜೊತೆಗೆ ನಮ್ಮಮ್ಮ ಬೈತಾಯಿದ್ರು, ಹಿಂಗೆ ವೀಡಿಯೋ ತೆಗಿಬೇಡ ಹಂಗೆ ತೆಗಿಬೇಡ ಅಂತಿದ್ನಲ್ಲ. ಅದಕ್ಕೆ ನೋಡಿ ಕೈಯೆಲ್ಲ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ. ಒಂದಷ್ಟು ಬೈಕೊಂಡು ಹೆಂಗೋ ವೀಡಿಯೋ ತೆಗೆದ್ರು. ನಮ್ಮಮ್ಮ ವೀಡಿಯೋ ಮಾಡಿಕೊಂಡು ನೀನು ಸಾರು ಮಾಡೋದು ಲೇಟ್ ಮಾಡ್ತಾ ಇದೆಯಾ ಅಂತ ಬೈಕೊಂಡು ವೀಡಿಯೋ ತೆಗಿತವ್ರೆ. ಏನಂದ್ರೆ, ಒಂದು ಮುಟ್ಟಿನ ಕತೆ ಕೇಳಿರ್ತೀರಾ, ಒಂದು ಸರಳ ಪ್ರೇಮ ಕತೆ ಕೇಳಿರ್ತೀರಾ, ಒಂದು ಮಾವಿನ ಹಣ್ಣಿನ ಕತೆ ಕೇಳಿದ್ದೀರಾ? ಇಲ್ಲ, ನಮ್ಮನೆ ಹೇಳ್ತೀರಾ ನೋಡಿ. ಈಗ ಈ ಮಾವಿನ ಹಣ್ಣಿಗೆ ಮೇಲ್ಗಡೆ ತೊಟ್ಟಿರುತ್ತಲ್ಲ, ಆ ತೊಟ್ಟನ್ನ ಕೀಳಕ್ ಹೋಗಿ ನಮ್ಮಮ್ಮ ಕೈಯಲ್ಲಿ ಕ್ಯೂ ಮಾಡ್ಕೊಂಡು ಅದನ್ನ ಹಾಸ್ಪಿಟಲ್ ತೆಗ್ದು ಕೈ ಗಾಯ ಮಾಡ್ಕೊಂಡವ್ರೆ. ಅದಕ್ಕೆ ನಮ್ಮಮ್ಮ ಜಾಸ್ತಿ ಏನು ಕೆಲಸ ಮಾಡ್ತಿಲ್ಲ, ಆದ್ರೂ ಮಾಡಬೇಡ ಅಂದ್ರೂ ಮಾಡ್ತಾರೆ. ಅದಕ್ಕೆ ನಾನು ನನ್ನ ಚಿಕ್ಕಮ್ಮನೂ ಇದ್ರೆ ಅವಾಗ ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ಅದಕ್ಕೆ ಇವತ್ತು ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ಹೆಂಗಾಗಿದೆ ಕೈ ಇರ್ತದೆ. ಅಮ್ಮ ವೀಡಿಯೋ ತೆಗಿತಾರೆ, ಆಮೇಲೆ ತೋರಿಸ್ತೀನಿ. ಒಂದಷ್ಟು ಬೈಕೊಂತಿರ್ತಾರೆ ನಮ್ಮಮ್ಮ. ನಾನು ಮಾಡ್ತಾ ಇದ್ದೀನಿ ಮೂಲಂಗಿ ಸಾಂಬಾರ್. ಎಲ್ರಿಗೂ ರೆಸಿಪಿ ಗೊತ್ತಿರುತ್ತೆ, ಅದಕ್ಕೆ ತೋರಿಸ್ತಾ ಇಲ್ಲ. ಹಿಂಗಿದೆ ಬ್ಯಾಂಡೇಜ್, ಇವಾಗ ಇನ್ನೂ ಕಮ್ಮಿ ಆಗಿದೆ, ಇನ್ನೂ ಜಾಸ್ತಿ ಇತ್ತು. ಹಿಂಗೆ ಮಾಡ್ಕೊಂಡು ಹೋದ ನಮ್ಮಮ್ಮ ನೋಡ್ತವ್ರೆ. ನಮ್ಮಮ್ಮ ಕೈ ಹಂಗಾಗಿದ್ರೂ ಪರವಾಗಿಲ್ಲ, ನಾನೇ ಮಾಡ್ತೀನಿ ಅಂತ ಒಂದು ಹುಮ್ಮಸ್ ಜಾಸ್ತಿ ಅವ್ರಿಗೆ. ಸೊ ಹಂಗೆ ಹಿಂಗೆ ನಾನು ಸ್ವಲ್ಪ ಹೇಳಿ ಕೇಳಿ ಒಂದಷ್ಟು ಹೆಲ್ಪ್ ಮಾಡಿ ಅವರೇ ಮಾಡಿದ್ರು. ಅದಾದಮೇಲೆ ನಾನು ಸ್ವಲ್ಪ ರೀಲ್ಸ್ ತೆಗೆಯೋಣ ಅಂತ ಹೋದೆ. ನಾವೀಗ ರೀಲ್ಸ್ ಮಾಡೋದು ಬಂದಿದ್ದೀವಿ. ಲೊಕೇಶನ್ ಎಲ್ಲ ಹುಡ್ಕೊಂಡು ನನ್ನ ತಂಗಿ ರೀಲ್ಸ್ ತೆಕ್ಕೊಡ್ತಾ ಇದ್ದಾಳೆ. ರೀಲ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಹಾಕ್ತೀನಿ. ಆಮೇಲೆ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಓಕೆನಾ? ನೋಡಿ, ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದಾದಮೇಲೆ ನಾವು ಹೋದ್ವಿ ಸ್ಯಾಂಕಿ ಟ್ಯಾಂಕ್ಗೆ. ಸಿಕ್ಕಾಗುತ್ತೆ ಬಿಂದಾಸಾಗಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ವ್ಯೂ ಎಲ್ಲನೂ ಸನ್ಸೆಟ್ ಆಗೋದು, ಮತ್ತು ಮಾರ್ನಿಂಗ್ಸ್ ಹೋದರೆ ಸನ್ರೈಸು ಅನಿಸುತ್ತೆ. ನಾನು ಇವತ್ತಿಗೂ ಸನ್ರೈಸ್ ನೋಡಿಲ್ಲ, ಬಟ್ ಸನ್ಸೆಟ್ ನೋಡಿದ್ದೀನಿ. ಆ್ಯಂಡ್ ಫ್ಲವರ್ಸ್ ಅಂತೂ ಕಲರ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಫುಲ್ ಒಂದು ದೊಡ್ಡ ರೌಂಡ್ ಹಾಕ್ಬೋದು ನೀವು ಸ್ಯಾಂಕಿ ಟ್ಯಾಂಕ್ ಎಲ್ಲ ಫುಲ್ ನೋಡ್ತೀವಿ ಅನ್ನೋದಾದರೆ. ನೀರು, ಮೀನು, ಆಮೆ, ವೆರೈಟೀಸ್ ಆಫ್ ಫ್ಲವರ್ಸು, ಸನ್ಸೆಟ್ಟು ಎಲ್ಲ ನೋಡ್ಬೋದು ನೀವು. ಅದಾದಮೇಲೆ ಟಕ್ ಅಂತ ಆಮೆ ಕಾಣಿಸ್ತು. ಅದಕ್ಕೆ ಆಮೆನ ಕ್ಯಾಪ್ಚರ್ ಮಾಡಿದೆ ನೀರಲ್ಲಿ. ಗೊತ್ತೇ ಆಗಲ್ಲ, ಅದು ಕಲ್ ಥರನೇ ಅನಿಸುತ್ತೆ ಆ ಬಾಡಿ ಪೋಸ್ಚರಿಂದ. ಸೊ ಅದಾದಮೇಲೆ ಇದನ್ನು ಉಳಿ ಸೊಪ್ಪು ಅಂತ ಕರೀತಾರೆ. ಇದನ್ನು ಮನೆಯಲ್ಲಿ ಬೆಳೆಸೋಣ ಅಂದ್ಬಿಟ್ಟು ಒಂದಷ್ಟು ಕಿಟ್ಕೊಂಡ್ವಿ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಇವಾಗ ನಿಮಗೆ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಉಳಿ ಸೊಪ್ಪು ಅಂತಾರೆ ಇದನ್ನು. ನೋಡಿ, ಬಟರ್ಫ್ಲೈ ಥರ ಇದೆ. ನಾವಿಲ್ಲಿ ಸ್ಯಾಂಕಿ ಟ್ಯಾಂಕ್ಗೆ ಅಂತ ಬಂದ್ವಿ, ಅವಾಗ ನಮ್ಮ ಅಮ್ಮ ತೋರಿಸಿದ್ರು. ಇದನ್ನು ಮೊಸಪ್ಪಿಗೆ ಹಾಕ್ತಾರಂತೆ. ಆಮೇಲೆ ಟೊಮ್ಯಾಟೊ ಬೆಳೆ ಜಾಸ್ತಿ ಇದ್ದಾಗ ಇದನ್ನು ಸ್ವಲ್ಪ ಹಾಕಿದ್ರೆ ಹುಳಿ ಇರುತ್ತೆ ಅಂತ. ಸಿಕ್ಕಾಪಟ್ಟೆ ಹುಳಿಯಾಗಿ ಸಕ್ಕತ್ತಾಗಿರುತ್ತೆ, ಕಡ್ಡಿ ಸಮೇತ ತಿನ್ಬೋದು. ನೀವು ಯಾರಾದರೂ ಹುಳಿ ಸೊಪ್ಪು ತಿಂದಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಯಾಕಂದರೆ ನಂಗೆ ಇದು ಹೊಸದಾಗಿ ಗೊತ್ತಾಗಿದ್ದು. ನಾನು ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ದೀನಿ ಮನೆಗೆ, ನೋಡೋಣ ಒಂದು ಚಿಕ್ಕ ಪಾಟಲ್ಲಿ ಹಾಕಿ ಬೆಳೆಸೋಣ ಅಂತ.
ಬೆಳೆಯುತ್ತೆ ಅಲ್ವಾ ಗೊತ್ತಿಲ್ಲ, ಇದ್ರದ್ದು ಬೀಜ ಸಿಗಲಿಲ್ಲ, ಅದಕ್ಕೆ ಇದೇ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮನೆಗೆ ಬಂದು ಆ ಹುಳಿ ಸೊಪ್ಪನ್ನು ಒಂದು ಚಿಕ್ಕ ಪಾಟ್ ಒಳಗಡೆ ಹಾಕಿದ್ದೀನಿ. ಅದು ಹೇಗೆ ಬೆಳೆಯುತ್ತೆ ಅಂತ ನೋಡಬೇಕು, ಬೆಳೆಯುತ್ತೆ ಅಲ್ವಾ ನೋಡಬೇಕು. ಅದಾದಮೇಲೆ ತುಂಬ ದಿವಸ ಆಗಿತ್ತು ನೂಡಲ್ಸ್ ತಿಂದು. ಸೊ ಮನೆಗೆ ಬರ್ತಾ ಹಾಗೆ ನೂಡಲ್ಸ್ ತೊಗೊಂಬಂದು ಅದನ್ನೇ ಡಿನ್ನರಾಗಿ ತಿಂದು ಮುಗಿಸ್ದೆ. ಸೊ ನನ್ನ ಲಾಗ್ನ ನಾನು ಸಂಡೇ ಮಾರ್ನಿಂಗಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ನೂಡಲ್ಸ್ ಎಲ್ಲ ತಿಂದ ಮೇಲೆ ನೈಟ್ ಏನು ಅಂಥದ್ದು ಮಾಡಲಿಲ್ಲ. ಬಿಂದು ಬಂದಿದ್ಲು, ಬಟ್ ನಾನು ಕ್ಯಾಪ್ಚರ್ ಮಾಡೋದು ಮಾಡ್ತೋದೆ. ನಾವಿಬ್ಬರು ಸಿಕ್ಕಿದ್ರೆ ಬರೀ ಗಾಸಿಪಿಂಗಲ್ಲಿ ಅಥವಾ ಕಷ್ಟ ಸುಖ ಮಾತಾಡೋದ್ರಲ್ಲೇ ಟೈಮ್ ಹೊಲ್ಟೋಗಿರುತ್ತೆ. ಇವಾಗ ಮಾರ್ನಿಂಗ್ 7:15 ಆಗಿದೆ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಡ್ರಾಮಾ ಮೀಟ್ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಲೊಕೇಶನ್ಗೆ ಹೋಗಬೇಕು. ಸೊ ಕಂಟಿನ್ಯೂ ಮಾಡ್ತೀನಿ ನಾನು ಲಾಗಿಲ್ಲಿಂದ. ಓಕೆ, ಮೆಟ್ರೋ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾಳೆ ನನ್ನ ಫ್ರೆಂಡು, ಕೇಳಿಸ್ಕೊಡಿ. ಹಾಯ್ ಗೈಸ್, ಏನಂತ ಹೇಳಿದ್ರೆ ನಾವು ಯಾವಾಗಲೂ ಮೆಟ್ರೋದಲ್ಲಿ ಬೇಗ ಹೋಗ್ಬೋದು ಅಂತ ಮೆಟ್ರೋನ ಚೂಸ್ ಮಾಡ್ತೀವಲ್ವ. ಆದರೆ ಭಾನುವಾರದತ್ತು ಲಿಟ್ರಲಿ 15 ಮಿನಿಟ್ಸ್ ಇಲ್ಲ 13 ಮಿನಿಟ್ಸ್ ವೇಟಿಂಗ್ ಟೈಮ್ ಇರುತ್ತೆ. ಮತ್ತು ಭಾನುವಾರದತ್ತು 7 ಗಂಟೆಗೆ ಮೆಟ್ರೋ ಶುರುವಾಗುತ್ತೆ. ಸೊ ನಾವು ಯೂಶ್ವಲಿ 5:30 ಎಲ್ಲ ಶುರುವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ರಂಜಿತಾ ನನಗೆ ಇನ್ಫಾರ್ಮೇಷನ್ ಕೊಟ್ಟಳು. ಸೊ ಆಬ್ವಿಯಸ್ಲಿ ನಿಮಗೂ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಅಲ್ವಾ, ಅದಕ್ಕೆ ಐ ಥಾಟ್ ಐಲ್ ಶೇರ್ ವಿತ್ ಯು ಗೈಸ್. ಒಳ್ಳೆ ಇನ್ಫಾರ್ಮೇಷನ್ ಅಲ್ವಾ. ಸೊ ಸಾರಿಕಾ ಅಂತ ನನ್ನ ಫ್ರೆಂಡು, ಒಂದು ಕ್ಲಾಪ್ಸ್. ಸೊ ನಾವೀಗ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದ ಮೇಲೆ ಮುಂದಿನ ನಿಲ್ದಾಣಕ್ಕೆ ಹೋಗಬೇಕು. ಅಫ್ಕೋರ್ಸ್ ಯಾರಾದರೂ ಜೊತೆಗೆ ಸಿಕ್ಕಿದ್ರೆ ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊತೀವಿ. ನಾವಂತೂ ಟ್ರೈನ್ ಬರೋವರೆಗೂ ಆಲ್ಮೋಸ್ಟ್ 13 ಮಿನಿಟ್ಸ್ ವೆಯ್ಟಿಂಗ್ ಟೈಮ್ ಏನೋ ಇತ್ತು, ಕೂತ್ಕೊಂಡು ಮಾತಾಡಿದ್ವಿ. ಆ್ಯಂಡ್ ಸಾರಿಕಾ ಅಂತೂ ಪದೇ ಪದೇ ನನಗೆ ವ್ಲಾಗ್ ಮಾಡು ಟ್ರೈನೆಲ್ಲ ತೆಗಿ ಅಂತ ಇದ್ಲು. ಸೊ ಟ್ರೈನೆಲ್ಲ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ನಾವು ಸ್ವಲ್ಪ ಕೂತ್ಕೊಂಡು ಡ್ರಾಮಾದು ಡಿಸ್ಕಷನ್ಸ್ ಏನೋ ನಡೀತಾ ಇತ್ತು. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಆಮೇಲೆ ನನ್ನ ಫ್ರೆಂಡ್ ಅವಲಕ್ಕಿ ಏನೋ ಮಾಡ್ಕೊಂಡು ತಂದಿದ್ದು, ಕ್ಯಾಪ್ಸಿಕಮ್ ಫ್ಲೇವರ್ಸ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಆಮೇಲೆ ಡ್ರಾಮಾ ಟೀಮ್ ಅವರೆಲ್ಲ ಹೋಗಿ ಟಿಫಿನ್ ಮಾಡ್ಕೊಂಡು ಬಂದು ಹಾಗೆ ಮಾತಾಡಿಕೊಂಡು ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮುರುಕೆಲ್ಲ ತಿಂದ್ವಿ. ಇಲ್ಲಿ ಸಾರಿಕಾ ಅವರು ಡಯಟ್ ಅಂತ ಬೆಳಗ್ಗೆಯಿಂದ ಹೇಳಿ ಒಂದು ಪೂರಿ ಒಂದು ದೋಸೆ ಆಮೇಲೆ ಅದೊಟ್ಟಿಗೆ ಬೆಣ್ಣೆ ಮಸಾಲೆ ದೋಸೆ, ಬನ್ಸ್ ಮಂಗಳೂರು ಬನ್ಸು. ಬಟ್ ಆದರೂ ಚೆನ್ನಾಗಿ ಡಯಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಆಯಸ್ಸು. ಚೆನ್ನಾಗಿ ತಿಂಡಿ. ನಮಸ್ಕಾರ. ಡ್ರಾಮಾ ಮುಗಿಸ್ಕೊಂಡು ನಾನು ನಮ್ಮ ಅಂಗಡಿ ಹತ್ರ ಹೋದೆ. ಅಂಗಡಿನ ನಾವು ಕ್ಲೋಸ್ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಒಂದಷ್ಟು ಏನೇನು ಐಟಮ್ಸ್ ಇದೆ ಅದೆಲ್ಲ ತೆಗೆದು ಕ್ಲೀನ್ ಎಲ್ಲ ಮಾಡ್ತಾಯಿದ್ರು. ನಂಗೆ ಡಸ್ಟ್ ಅಂದರೆ ಸ್ವಲ್ಪ ಆಗಲ್ಲ, ಅದಕ್ಕೋಸ್ಕರ ನಾನು ಆಚೆ ಕಡೆ ಕೂತ್ಕೊಂಡಿದ್ದೆ. ಏನಾದರೂ ಅಲ್ಲಿಂದೆಲ್ಲ ಸಾಗಿಸ್ಬೇಕು ಅಂದರೆ ಅಂತ ಹೋಗಿದ್ದೆ. ಕೂತ್ಕೊಂಡು ಏನು ಮಾಡೋದು, ಟೈಮ್ ಪಾಸ್ ಮಾಡಬೇಕಲ್ಲ, ಅದಕ್ಕೆ ಒಂದು ಲಾಲಿಪಾಪ್ ತೊಗೊಂಬಂದು ಕೂತ್ಕೊಂಡು ತಿಂದೆ. ಇದಂತೂ ಚೆರಿ ಫ್ಲೇವರ್, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನಾನು ಫಸ್ಟ್ ಟೈಮ್ ಚೆರಿ ಫ್ಲೇವರ್ ಲಾಲಿಪಾಪ್ ತಿಂದಿದ್ದು. ಅದಾದಮೇಲೆ ಐ ಆಮ್ ನಾಟ್ ಅ ಕಾಫಿ ಪರ್ಸನ್, ಬಟ್ ಟೈಮ್ ಪಾಸ್ ಕಾಫಿನೂ ಕುಡಿದೆ. ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಸಂಡೇಸ್ ಯಾವಾಗಲೂ ಈ ತಿಂದೇ ಆಗೋಗಿರುತ್ತೆ ನನಗೆ, ಬಿಕಾಸ್ ಫ್ಯಾಮಿಲಿ ಜೊತೆ ಇರ್ತೀವಲ್ಲ, ಮಾತಾಡಿಕೊಂಡು ಅವ್ರಿಗೇನು ಇಷ್ಟ ಎಲ್ಲ ತಿಂತೀವಿ. ನೈಟಿಗೆ ಮನೇಲಿ ಚೀಚಿ ಮಾಡಿದ್ರು, ಅದನ್ನು ತಿಂದೆ. ಸೊ ಹೀಗಿತ್ತು ನನ್ನ ಈ ವೀಕೆಂಡ್ ಹೋಗೋದೇ ಗೊತ್ತಾಗಲ್ಲ. ಅದೇ ವೀಕ್ ಡೇಸ್ ಬಂದರೆ ಅಂತೂ ಅದಂತೂ ಮುಂದೆನೇ ಹೋಗಲ್ಲ, ಹಂಗಾಗೋಗುತ್ತೆ. ಸೊ ಇನ್ನು ನಾವು ಮತ್ತೆ ಒಂದು 5-6 ದಿವಸ ವೆಯ್ಟ್ ಮಾಡಬೇಕು. 5 ದಿವಸ ವೆಯ್ಟ್ ಮಾಡಬೇಕು ವೀಕೆಂಡ್ಗೋಸ್ಕರ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ಲಾಗ್ನಲ್ಲಿ. ನಿಮಗೆ ಈ ಲಾಗ್ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.